ಸ್ವಾಮೀಜಿಗಳು ಹೇಳಿಕೆ ಕೊಟ್ಟಿರುವಂಥದ್ದು ಸಿಎಂ ಸ್ಥಾನವನ್ನ ಬಿಟ್ಕೊಡಿ ಅನ್ನುವಂಥ ಮಾತನ್ನ ಬಹಿರಂಗವಾಗಿ ಹೇಳಿದರೆ ನಿಮ್ಮ ಪ್ರತಿಕ್ರಿಯೆ ನೋಡಿ. ಕಾಂಗ್ರೆಸ್ ಪಕ್ಷ ನಮ್ಮ ಹೈಕಮಾಂಡ್, ಕಾಂಗ್ರೆಸ್ ಪಕ್ಷ ನಮ್ಗೆ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಉಪಮುಖ್ಯಮಂತ್ರಿ ಆಗಬೇಕು, ಯಾರು ಮಂತ್ರಿ ಆಗಬೇಕು ಅಂದ್ಬಿಟ್ಟು ಅಂತ. ನಮ್ಮ ರಾಜ್ಯದವರಾದ ACC ಅಧ್ಯಕ್ಷರು ಖರ್ಗೆ ಸಾಹೇಬ್ರು ಇದ್ದಾರೆ, ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಇದ್ದಾರೆ, ಸೋನಿಯಾ ಮೇಡಮ್ ಇದ್ದಾರೆ, ನಮ್ಮ ಇನ್ಚಾರ್ಜ್ ಸುರ್ಜಾವಾಲಾ ಅವರಿದ್ದಾರೆ, ವೇಣುಗೋಪಾಲ್ ಅವರಿದ್ದಾರೆ. ಇವರು 5 ಜನ ನಮಗೆ ಪ್ರಮುಖ ನಾಯಕರು. ಈ ನಾಯಕರುಗಳು ತೀರ್ಮಾನ ಮಾಡ್ತಾರೆ ಈ ರಾಜ್ಯಕ್ಕೆ ಯಾರು ಮಂತ್ರಿ ಆಗಬೇಕು, ಯಾರು ಉಪಮುಖ್ಯಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದು ಹೈಕಮಾಂಡ್ ನಿರ್ಧಾರ. ಸ್ವಾಮೀಜಿಗಳು ಪಾಪ ಅವ್ರ ಅಭಿಪ್ರಾಯ ಹೇಳಿರ್ಬೋದೇನೋ, ಸ್ವಂತ ಅಭಿಪ್ರಾಯ. ಸ್ವಾಮೀಜಿಗಳ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಆದರೆ ಭಾರತ ದೇಶ ಅನ್ನೋದು ಪ್ರಜಾಸತ್ತಾತ್ಮಕವಾದ ದೇಶ. ಕಾಂಗ್ರೆಸ್ ಪಕ್ಷ ಅನ್ನೋದು ಭಾಳ ಆಂತರಿಕವಾದ ಪ್ರಜಾಪ್ರಭುತ್ವ ಇರುವಂಥ ಪಕ್ಷ. ನಮ್ಮ ಪಕ್ಷದಲ್ಲಿ ನಮಗೆ ನಮ್ಮ ಶಾಸಕರುಗಳೇ ನಮಗೆ ಮ್ಯಾಂಡೇಟ್ರಿ ಕೊಡುವಂಥದ್ದು, ನಮಗೆ ಮುಖ್ಯಮಂತ್ರಿ ಮಾಡುವಂಥದ್ದು, ಮಂತ್ರಿ ಮಾಡುವಂಥದ್ದು, ಹೈಕಮಾಂಡ್ ಮಾಡುವಂಥದ್ದು. 136 ಜನಗಳ ಅಭೂತಪೂರ್ವವಾದ ಒಂದು ಯಶಸ್ಸನ್ನು ಕರ್ನಾಟಕದ ರಾಜ್ಯದ ಜನತೆ ನಮಗೆ ಕೊಟ್ಟಿದ್ದಾರೆ. ಅವರಿಗೆ ನಾವು ನಮ್ಮ ನಿಯತ್ತನ್ನು ಪ್ರದರ್ಶಿಸಬೇಕಲ್ಲ, ಅವ್ರಿಗೆ ನಾವು ಕೆಲಸ ಮಾಡಬೇಕಲ್ಲ. ಈ ರಾಜ್ಯದ ಪ್ರಗತಿಗೆ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕು. ನಂದು ಒಂದೇ ಒಂದು ನನ್ನ ಮನಸ್ಸಿಗೆ ಬಂದಿದ್ದು, ಕಳೆದ ಸರ್ತಿ ನಮ್ಮ ಸ್ವಾಮೀಜಿಗಳನ್ನೇ ಮಾತಾಡಿದಾರಲ್ಲ, ಆ ಸ್ವಾಮೀಜಿಗಳು ಕರೆದು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬೆಳ್ಳಿ ಕಿರೀಟ ಎಲ್ಲ ಕೊಟ್ಟು ನಾನು ದೊಡ್ಡ ಫಂಕ್ಷನ್ ಮಾಡಿದ್ದೆ. ಸ್ವಾಮೀಜಿಗಳು ಯಾಕೆ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಇಬ್ಬರೂ ಆಪ್ತರು. ಅವರಿಬ್ಬರು ಆಪ್ತರು. ಭಾಳ ಒಳ್ಳೆ ಟರ್ಮ್ಸ್ ಇದೆ ಅವ್ರ ಮಧ್ಯದಲ್ಲಿ. ಅವರಿಗೆ ಒಂದು ಮಾಡುವಂಥ ಕೆಲಸ ಮಾಡಬೇಕೆ ಹೊರತು ಅವರಿಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ತಂದಿಡುವಂಥ ಕೆಲಸ ನನ್ನ ಸಮೇತ ಯಾರೂ ಮಾಡಬಾರ್ದು ಅನ್ನೋದು ನನ್ನ ಮನವಿ. ಈಗಾಗಲೇ ಸ್ವಾಮೀಜಿ ಹೇಳಿಕೆಯಿಂದ ಆ ರೀತಿ ಸನ್ನಿವೇಶ ಸೃಷ್ಟಿಯಾಗ್ತಿದೆ. ಇದು ನನ್ನ ಅಭಿಪ್ರಾಯ. ಅದನ್ನು ನೀವು ಯಾವ ಬೇಕಾದರೂ ನೀವು ಅರ್ಥೈಸ್ಕೋಬೋದು. ನನ್ನ ಪ್ರಕಾರ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಇಬ್ಬರೂ ಪ್ರಬುದ್ಧರಿದ್ದಾರೆ. ಅವರಿಬ್ಬರೂ ಒಳ್ಳೆ ಟರ್ಮ್ಸಲ್ಲಿದ್ದಾರೆ. ಅವರೇನು ಬೇರೆ ಬೇರೆ ಅಲ್ಲ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಉಪಮುಖ್ಯಮಂತ್ರಿಗಳು ಅವರಿಬ್ಬರು ಮಾತಾಡ್ಕೋತಾರೆ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಅವ್ರಿಗೆ ನಾವು ಬೆಸಿಗೆ ಮಾಡಬೇಕೆ ಹೊರತು ಅವರಿಬ್ಬರ ಮಧ್ಯದಲ್ಲಿ ತಂದಿಡುವಂಥ ಕೆಲಸ. ಈಗ ಅವರಿಬ್ಬರ ಮಧ್ಯೆ ತಂದಿಡ್ತವ್ರು ಯಾರು ಸರ್? ನಿಮ್ದೇ ಕೆಲವು ಸಚಿವರು DCM ಹುದ್ದೆ ಕೊಡಬೇಕು, ಸಮುದಾಯವಾರ ಹುದ್ದೆ ಕೊಡಬೇಕು ಅನ್ನೋಂಥ ಚರ್ಚೆ ಆಗೋ ಲೋಕಸಭೆ ಚುನಾವಣೆ ಮುಗಿದೋಗಿ ಮಾಡಬೇಕು ಅನ್ನೋಂಥದ್ದೆಲ್ಲ ಧ್ವನಿ ಎತ್ತಾ ಇದ್ದಾರೆ. ನೋಡಿ, ನಾನು ಈಗಾಗಲೇ ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ನಮ್ಮದು ಹೈಕಮಾಂಡ್ ಇರುವಂತಹ ಪಕ್ಷ, ಪ್ರಾದೇಶಿಕ ಪಕ್ಷ ಆದರೆ ಇಲ್ಲೇ ನಿರ್ಧಾರ ತಗೊಂಡು ಮಾಡ್ಬೋದು. ನಮಗೆ ಹೈಕಮಾಂಡ್ ಖರ್ಗೆ ಸಾಹೇಬ್ರು ಇದ್ದಾರೆ, ರಾಹುಲ್ ಗಾಂಧಿ ಸರ್ ಇದ್ದಾರೆ. ಇವರೆಲ್ಲರೂ ಕೂತು ತೀರ್ಮಾನ ಮಾಡ್ತಾರೆ ಉಪಮುಖ್ಯಮಂತ್ರಿ ಯಾರು ಮಾಡಬೇಕು, ಮುಖ್ಯಮಂತ್ರಿ ಯಾವ್ದು ಮಾಡಬೇಕು ಅಂತ ಹೇಳಿ. ತಕ್ಷಣಕ್ಕೆ ಮುಖ್ಯಮಂತ್ರಿ ಸ್ಥಾನ ಫುಲ್ ಆಗಿದೆ, ಉಪಮುಖ್ಯಮಂತ್ರಿ ಸ್ಥಾನನೂ ಸಹ ಫುಲ್ ಆಗಿದೆ. ಇದರಿಂದ ನಾನೇನು ಬೇರೆ ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ಇವರಿಬ್ಬರ ಮಧ್ಯದಲ್ಲಿ ಕಂದಕ ತಂದಿಡುವಂಥ ಕೆಲಸ ಯಾರು ಮಾಡಬಾರ್ದು. ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವ ಸಮಯದಲ್ಲಿ ಯಾರು ಮುಖ್ಯಮಂತ್ರಿ ಮಾಡಬೇಕು ಅಂದ್ಬಿಟ್ಟು ಹೈಕಮಾಂಡ್ ನಿರ್ಧಾರ.